ಮೋದಿಜಿ 60 ವರ್ಷ ಅಂತ ಕಿರ್ಚಾಡಬೇಡಿ. ದೇಶದ ಜನತೆ ಗೂಬೆಗಳಲ್ಲ. ನೀವು ಪ್ರಧಾನಿಯಾದ ದೇಶ 300 ವರ್ಷ ಗುಲಾಮರಾಗಿ ಇತ್ತು. ಈ ದೇಶದ ಲೂಟಿ ಮಾಡಿ ಆಂಗ್ಲರು ಕಾಂಗ್ರೆಸ್ಗೆ ಕೊಟ್ಟಿದ್ದು 1947ರಲ್ಲಿ. ಈ ದೇಶನೇ ಇರಲಿಲ್ಲ, ಈ ದೇಶದ ಕಲ್ಪನೆನೇ ಇರಲಿಲ್ಲ. ಪೂರ್ತಿ ದೇಶ 354 ರಾಜರ ಆಳ್ವಿಕೆಯಲ್ಲಿ ಇತ್ತು. ದೇಶದ 50 ಹಳ್ಳಿ ಮಾತ್ರ ವಿದ್ಯುತ್ತನ್ನ ಕಂಡಿತ್ತು. ರಾಜಸ್ಥಾನದ 20 ರಾಜರಲ್ಲಿ ಫೋನ್ಗಳು ಮಾತ್ರ ಇತ್ತು, ಬೇರೆ ಯಾರಲ್ಲೂ ಕೂಡ ಫೋನ್ಗಳಿರಲಿಲ್ಲ. ಯಾವ ಗ್ರಾಮದಲ್ಲಿಯೂ ನಲ್ಲಿ ಇರಲಿಲ್ಲ, ಅಂದ್ರೆ ನೀರು ಸರಬರಾಜು ಇರಲಿಲ್ಲ. ದೇಶದಲ್ಲಿ 10 ಅಣೆಕಟ್ಟುಗಳು ಮಾತ್ರ ಇತ್ತು. ಕೆಲವು ಸೈನಿಕರು ಮಾತ್ರ ಗಡಿಯಲ್ಲಿ ಇದ್ರು. 4 ವಿಮಾನ, 20 ಟ್ಯಾಂಕರ್ ಇತ್ತು. 4 ದಿಕ್ಕಿಗೆ ದೇಶದ ಗಡಿ ತೆರೆದಿತ್ತು. ಖಜಾನೆ ಖಾಲಿ ಇತ್ತು. ಈ ಪರಿಸ್ಥಿತಿಯಲ್ಲಿ ದೇಶ ಸಿಕ್ಕಿದ್ದು ಕಾಂಗ್ರೆಸ್ ಕೈಗೆ. ಈ 60 ವರ್ಷಗಳಲ್ಲಿ ಕಾಂಗ್ರೆಸ್ ಹಿಂದೂಸ್ತಾನ ವಿಶ್ವದಲ್ಲೇ ಅತ್ಯುನ್ನತ ಶಕ್ತಿಶಾಲಿ ಸೈನ್ಯ ನಿರ್ಮಾಣ ಮಾಡಿದೆ. ಸಾವಿರಾರು ವಿಮಾನ, ಸಾವಿರಾರು ಟ್ಯಾಂಕರ್, ಲಕ್ಷಗಟ್ಟಲೆ ಫ್ಯಾಕ್ಟರಿಗಳು, ಲಕ್ಷಾಂತರ ಗ್ರಾಮಗಳಿಗೆ ವಿದ್ಯುತ್, ಸಾವಿರಾರು ಲಕ್ಷ ಕಿಲೋಮೀಟರ್ ನಿರ್ಮಾಣ ಮಾಡಿದೆ. ಪರಿಮಾಣ ಬಾಂಬ್, ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್, ಪ್ರತಿ ಮನೆಯಲ್ಲೂ ಬೈಕ್. ವಿಶ್ವದಲ್ಲಿಯೇ ಅತ್ಯುನ್ನತ ಸಂವಿಧಾನ ಭಾರತದಾಗಿದೆ. ಅದು ಕಾಂಗ್ರೆಸ್ ಸರ್ಕಾರದ ಕೊಡುಗೆ. ನ್ಯೂಕ್ಲಿಯರ್ ರಿಸರ್ಚ್ ಸೆಂಟರ್ ಪ್ರಗತಿಯಲ್ಲಿ ಇದೆ. ಏಷ್ಯಾ ಕ್ರೀಡಾಕೂಟದಲ್ಲಿ ಪ್ರಾಬಲ್ಯ ಸಾಧಿಸಿದೆ. ಪರಮಾಣು ವಿದ್ಯುತ್ ಯೋಜನೆ ಪ್ರಾರಂಭವಾಗಿತ್ತು. ದೇಶದಲ್ಲಿ AIIMS, IIT, IIMS ಸಾವಿರಾರು ವಿಶ್ವವಿದ್ಯಾನಿಲಯಗಳ ಸ್ಥಾಪನೆ ಆ 60 ವರ್ಷದಲ್ಲಿ ಮಾತ್ರ ಸಾಧ್ಯವಾಗಿದ್ದು. ನವರತ್ನ ಕಂಪನಿ ಸ್ಥಾಪನೆ ಕೂಡ ಆ ಸಮಯದಲ್ಲೇ ಆಗಿದ್ದು. ಸುಮಾರು ವರ್ಷಗಳ ಹಿಂದೆಯೇ ಪಾಕಿಸ್ತಾನ ಸೈನಿಕರನ್ನ ಲಾಹೋರ್ಗೆ ನುಗ್ಗಿ ಹೊಡೆದು ಲಾಹೋರ್ಗೆ ವಶಪಡಿಸಿಕೊಳ್ಳಲಾಗಿತ್ತು. ಪೋರ್ಚುಗೀಸರನ್ನ ಸೋಲಿಸಿ ಗೋವಾವನ್ನ ವಶಪಡಿಸಿಕೊಂಡಿತ್ತು. ನೆಹರು ಇಸ್ರೋ ಸ್ಥಾಪನೆ ಮಾಡಿದ್ದರು. ಹಸಿರು ಕ್ರಾಂತಿ ಭಾರತದಲ್ಲಿ ಪ್ರಾರಂಭವಾಗಿದ್ದು ಆ 60 ವರ್ಷದಲ್ಲಿ ಮಾತ್ರ. ದೇಶ ಔದ್ಯೋಗಿಕ ಕ್ರಾಂತಿಯನ್ನ ಪ್ರಾರಂಭ ಮಾಡಿತ್ತು. ಇಂದಿರಾ ಪಾಕಿಸ್ತಾನವನ್ನ ತುಂಡು ಮಾಡಿದ್ದಳು. ಲಕ್ಷಾಂತರ ಸೈನಿಕರು ಶರಣಾಗಿದ್ದರು. ಬ್ಯಾಂಕ್ಗಳು ರಾಷ್ಟ್ರೀಕರಣಗೊಂಡಿದ್ದವು. ಈ ದೇಶ ಹೆಲಿಕಾಪ್ಟರ್ನ ತಯಾರು ಮಾಡುತ್ತಿತ್ತು. ರಾಜೀವ್ ಗಾಂಧಿ ಪ್ರತಿ ಮನೆಗೆ ಟಿವಿಯನ್ನ ತಲುಪಿಸಿದ್ರು. ದೇಶದಲ್ಲಿ ಸೂಪರ್ ಕಂಪ್ಯೂಟರ್, ಟಿವಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಕಾರ್ಯನಿರ್ವಹಿಸ್ತಾ ಇದ್ವು.